ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಹೊಸ ಸಂವತ್ಸರದ ಯುಗಾದಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, ವೃಷಭ ರಾಶಿಯವರ ಅಂದರೆ ಮೇನ್ ಆಗಿರ್ತಕ್ಕಂಥ ಗ್ರಹ ಗುರುವಿನ ಗ್ರಹ, ಕೇತುವಿನ ಗ್ರಹ, ರಾಹು ಮತ್ತು ಶನಿ. ಇದೊಂದು ತತ್ಕಾಲದ ಗೋಚಾರದ ಗ್ರಹಗಳ ಸ್ಥಿತಿಗಳನ್ನು ವೃಷಭ ರಾಶಿಯವರಿಗೆ ಏನಿದೆ ಹೇಳತಕ್ಕಂಥದ್ದು ಕೂಡ ಒಂದು ಗ್ರಹಗಳ ಸಂಚಾರಗಳನ್ನು ತಿಳಿದುಕೊಳ್ಳೋಣ. ಅಂದರೆ ಫಲಾಫಲಗಳಲ್ಲಿ ಮೇನ ಪಾತ್ರವಾಗಿರ್ತಕ್ಕಂಥ ಗ್ರಹಗಳಿದು. ವೃಷಭ ರಾಶಿಯವರಿಗೆ 2ನೇ ಮನೆ ಗುರು ಲಾಭ ಹೇಳತಕ್ಕಂಥ ಅಧಿಕ ಧನ ಲಾಭ ಹೇಳತಕ್ಕಂಥದ್ದು, ಗುಪ್ತಧನ ಆಗಮನ, ಅಧಿಕ ಧನ ಲಾಭ ಹೇಳತಕ್ಕಂಥದ್ದು. ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಿದೆ ಅಂದರೆ ವೃಷಭ ರಾಶ್ಯಾಧಿಪತಿ ಶುಕ್ರ ಹೇಳತಕ್ಕಂಥದ್ದು. ಶುಕ್ರ ಲಕ್ಷ್ಮಿಯ ಸಂಕೇತವಾಗಿರುತ್ತೆ, ಲಕ್ಷ್ಮಿಯ ಅನುಗ್ರಹವಾಗಿರ್ತಕ್ಕಂಥ ಯೋಗ ಹೇಳತಕ್ಕಂಥದ್ದು. ಅನೇಕ ದಿನಗಳಿಂದ ನೀವು ಧನಪ್ರಾಪ್ತಿಗಾಗಿ, ಹಣಕ್ಕಾಗಿ ಅಥವಾ ನಿಮಗೆ ಬರಬೇಕಾಗಿರತಕ್ಕಂಥ ಹಣ ಏನಿದೆ ಅದಕ್ಕಾಗಿ ತುಂಬಾ ಕಷ್ಟವನ್ನು ಪಡುತ್ತಿದ್ದೀರಿ. ಆದರೆ ಈ ಯುಗಾದಿ ಹಬ್ಬದ ಸಂವತ್ಸರದ ಫಲದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗುರುವಿನ ಕೃಪೆ ಮಹಾಲಕ್ಷ್ಮಿ ಸಮೇತವಾಗಿ ನಿಮಗೆ ಅನುಗ್ರಹವನ್ನು ನೀಡಲಿದೆ ಹೇಳತಕ್ಕಂಥದ್ದು. ಅಂದರೆ ಗುರುವಿನ ಬಲ ತುಂಬ ಬಲಿಷ್ಠದಾಯಕವಾಗಿರ್ತಕ್ಕಂಥದ್ದು ಮತ್ತು ಅದ್ಭುತವಾದಂತಹ ಒಂದು ಯೋಗವನ್ನು ವೃಷಭ ರಾಶಿಯವರಿಗೆ ಗುರು ಕೃಪೆಯಿಂದ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯಿಂದ ಸಿಂಹ ರಾಶಿಯಲ್ಲಿ ಕೇತು, ಇದು 4ನೇ ಮನೆಯ ಸ್ಥಾನವಾಗಿರುತ್ತೆ ಹೇಳ್ತಕ್ಕಂಥದ್ದು. ಈ 4ನೇ ಮನೆಯ ಸ್ಥಾನ ಹೇಳ್ತಕ್ಕಂಥದ್ದು ಚತುರ್ವಿಧ ಪುರುಷಾರ್ಥ ಫಲ ಪುಣ್ಯ ಸಿದ್ಧಾರ್ಥಂ ಅಂತ ಹೇಳ್ತಾರೆ. ಅಂದರೆ 4 ರೀತಿಯ ವಿವಿಧ ರೀತಿಯಲ್ಲಿ ಫಲ ಮತ್ತು ಪುಣ್ಯ ನಿಮಗೆ ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಈ ಸಂವತ್ಸರದಲ್ಲಿ ಇದಕ್ಕೆ ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ಕರುಣಿಸಲಿದೆ ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ 10ನೇ ಮನೆ ರಾಹು ಹೇಳ್ತಕ್ಕಂಥದ್ದು. 10ನೇ ಮನೆ ರಾಹು ಏನಾಗುತ್ತೆ, ಕರ್ಮಸ್ಥಾನಾಧಿಪತಿ ಯೋಗವನ್ನು ಕೂಡ ಕಳತಿಳ್ತಕ್ಕಂಥದ್ದು. ನೀವು ಅನೇಕ ದಿನಗಳಿಂದ, ಅನೇಕ ತಿಂಗಳುಗಳಿಂದ, ಎಷ್ಟೋ ವರ್ಷಗಳಿಂದ ತುಂಬ ಸಂಕಷ್ಟದಲ್ಲಿ ಇದ್ದೀರಿ, ತುಂಬ ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಆದರೆ ಮುಂದಿನ ಮನೆಯಲ್ಲಿ ಮೀನರಾಶಿಯಲ್ಲಿ 11ನೇ ಮನೆ ಶನಿ ಅದ್ಭುತವಾದಂತಹ ಮಹಾಪುರುಷನಾಗಿದ್ದು ಪುರುಷ ಮಹಾಯೋಗವನ್ನು ವೃಷಭ ರಾಶಿಯವರಿಗೆ ಕೊಡುತ್ತಾನೆ ಹೇಳತಕ್ಕಂಥದ್ದು. ಯಾಕೆ ಅಂತ ಕೇಳಿದರೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಯೋಗ ವೃಷಭ ರಾಶಿಯವರಿಗೆ ಇನ್ನು 32 ವರ್ಷಗಳ ನಂತರ 11ನೇ ಮನೆ ಶನಿ ಅದ್ಭುತವಾದಂಥ ಯೋಗವನ್ನು ಕೊಡಲಿಕ್ಕೆ ಬರ್ತಾನೆ ಹೇಳ್ತಕ್ಕಂಥದ್ದು. ಯಾಕೆಂತ ಕೇಳಿದರೆ ವೃಷಭ ರಾಶಿಯವರಿಗೆ ಏಕಾದಶ ಸ್ಥಾನ ಅತ್ಯಂತ ಬಲಿಷ್ಠವಾಗಿ ಗಟ್ಟಿಯಾಗಿರ್ತಕ್ಕಂಥದ್ದು, ಧನಾತ್ಮಕವಾದಂಥ ಒಂದು ಆಕರ್ಷಣೆಯ ಒಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥದ್ದು ವೃಷಭ ರಾಶಿಯ ಸ್ಥಾನವಾಗಿರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಬಟ್ಟೆಯ ವ್ಯಾಪಾರದಲ್ಲಿ ತುಂಬಾ ಲಾಭವನ್ನು ಹೊಂದುತ್ತೀರಿ. ಈ ವರ್ಷ ಪೂರ್ತಿ ಬಟ್ಟೆಯ ವ್ಯಾಪಾರ, ಚಿನ್ನ, ಬೆಳ್ಳಿ, ವಜ್ರದಂತಹ ವ್ಯಾಪಾರವು ಕೂಡ ತುಂಬ ಚೆನ್ನಾಗಿ ನೆರವೇರುತ್ತಾ ಇರುತ್ತೆ. ಸರ್ಕಾರಿ ಉದ್ಯೋಗಗಳು ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ 100% ಪ್ರಾಪ್ತಿಯಾಗತಕ್ಕಂಥದ್ದು. ಅಷ್ಟೇ ಅಲ್ಲ, ವಿದೇಶದಲ್ಲಿ ಕೆಲಸ ಮಾಡತಕ್ಕಂಥವರಿಗೂ ಕೂಡ ಒಂದು ಒಳ್ಳೆಯ ಮನೆಯನ್ನು, ಗೃಹಯೋಗವನ್ನು ಮಹಾಲಕ್ಷ್ಮಿ ಕರುಣಿಸುತ್ತಾಳೆ ಹೇಳತಕ್ಕಂಥದ್ದು. ಎಷ್ಟೋ ದಿನದಿಂದ ನಿಮಗಾಗಿ ಒಂದು ಮನೆ, ನಿಮಗಾಗಿ ಒಂದು ಋಣಾನುಬಂಧ ರೂಪದಲ್ಲಿ ಕಾಯ್ತಾ ಇರತಕ್ಕಂಥದ್ದು, ಮಣ್ಣು ಮತ್ತು ಧನ ಹೇಳತಕ್ಕಂಥದ್ದು ಕಾಯ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಅವಿವಾಹಿತರಿಗೆ, ಯಾರಿಗೆ ವಿವಾಹವಾಗಲಿಲ್ಲವೋ ಅಂಥವರಿಗೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಹೇಳತಕ್ಕಂಥದ್ದು. ಅಂದರೆ ಅದ್ಭುತವಾಗಿರ್ತಕ್ಕಂಥ ಋಣಾನುಬಂಧ ಪ್ರಾಪ್ತಿ ಆಗತಕ್ಕಂಥ ಒಂದು ಅದ್ಭುತ ಯೋಗ ನಿಮಗೆ ಕರುಣಿಸುತ್ತಾ ಇದೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ 2026 ಯುಗಾದಿ ಹಬ್ಬದ ಸಂವತ್ಸರದ ಫಲದಲ್ಲಿ ನೀವು ತುಂಬ ಅದೃಷ್ಟವಂತರು ಹೇಳತಕ್ಕಂಥದ್ದು. ನಿಮಗೆ ಭಾಗ್ಯದ ಬಾಗಿಲು ನಿಮಗೆ ತೆರೆದಿದೆ ಹೇಳ್ತಕ್ಕಂಥದ್ದು. ಆ ಶಿವನ ಕೃಪೆಯಿಂದ, ಆ ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ
ಜೀವನದ ಎಲ್ಲ ನೋವುಗಳು ಮತ್ತು ದುಃಖ ದುಮ್ಮಾನಗಳೆಲ್ಲವೂ ಕೂಡ ದೂರ ಆಗಿ ಅತ್ಯಂತ ವೈಭವೋಪೇತ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಅನುಗ್ರಹವನ್ನು ಆ ಮಹಾಶಕ್ತಿ ತಾಯಿ ಭಗವತಿ ನಿಮಗೆ ಅನುಗ್ರಹಿಸ್ತಾಳೆ ಅಂತ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಅಷ್ಟೇ ಅಲ್ಲ, ಬೇರೆಯವರಿಂದ ಬರ್ತಕ್ಕಂಥ ಹಣ ಇರಬಹುದು, ಬೇರೆಯವರಿಂದ ಬರ್ತಕ್ಕಂತಹ ವ್ಯವಹಾರಗಳಿರಬಹುದು, ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ವ್ಯವಹಾರಗಳನ್ನು ಮಾಡಬೇಕಾಗಿರ್ತಕ್ಕಂತಹ ಶಕ್ತಿ, ಇಚ್ಛೆ, ಆಸೆ, ಅಪೇಕ್ಷೆ ಇವೆಲ್ಲವೂ ಕೂಡ ಉಂಟಾಗ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮಗೂ ಕೂಡ ಎಲ್ಲರ ಥರ ಜೀವನವನ್ನು ಬದುಕಲಿಕ್ಕೆ ಒಂದು ಸುವರ್ಣ ಅವಕಾಶಗಳನ್ನು ಬರ್ತಾ ಇದೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಂಸಾರದ ಬದುಕಿನಲ್ಲಿ ತುಂಬ ಅದರಿಂದ ಕಲಹ ಇವೆಲ್ಲ ಆಗ್ತಾಯಿದ್ರು ಕೂಡ ಈ ಸಂವತ್ಸರದ ಫಲದಿಂದ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನವನ್ನು ರೂಪಿಸಲಿಕ್ಕೆ ತುಂಬ ಚೆನ್ನಾಗಿ ಇದೆ ಹೇಳತಕ್ಕಂಥದ್ದು ವೃಷಭ ರಾಶಿಯವರಿಗೆ. ವೀಕ್ಷಕರೇ, ಈ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ನಷ್ಟಕ್ಕಿಂತ ಲಾಭವೇ ಜಾಸ್ತಿ ಹೇಳ್ತಕ್ಕಂಥದ್ದು. ನೋಡಿ, ನಷ್ಟ ಹೇಳ್ತಕ್ಕಂಥದ್ದು ಕಡಿಮೆ ಇರುತ್ತೆ, ಲಾಭ ಇರತಕ್ಕಂಥದ್ದು ಜಾಸ್ತಿ ಇರುತ್ತೆ ಹೇಳ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಪಶ್ಚಿಮ ದಿಕ್ಕಿನಿಂದ ಹೇರಳವಾದಂಥ ಧನ ವ್ಯವಹಾರ, ಹೇರಳವಾಗಿರ್ತಕ್ಕಂಥ ವ್ಯವಹಾರ ಇವೆಲ್ಲವೂ ಕೂಡ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ವೃಷಭ ರಾಶಿಯವರು ಬನಶಂಕರಿಯ ದೇವಿಯನ್ನು ಆರಾಧನೆ ಮಾಡಿದರೆ, ಪೂಜಿಸಿದರೆ, ದರ್ಶನ ಮಾಡಿಸಿದರೆ ಖಂಡಿತವಾಗಿ ಈ ಸಂವತ್ಸರದ ಫಲದಲ್ಲಿ ಅತ್ಯಂತ ಐಶ್ವರ್ಯವನ್ನು ಹೊಂದುತ್ತೀರಿ ಅಂತ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ವೃಷಭ ರಾಶಿಯವರು ಓಂ ಆಂಜನೇಯಾಯ ನಮಃ ಹೇಳತಕ್ಕಂತಹ ಮಂತ್ರವನ್ನು ಪಠನೆ ಮಾಡಿದರೆ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಾದಂಥ ಉತ್ತುಂಗಕ್ಕೆ ನಿಮ್ಮ ಜೀವನ ಸಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ, ನಿಮ್ಮ ವೈಯಕ್ತಿಕ ಜೀವನದ ಮಾಹಿತಿಗಾಗಿ ಕರೆ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.